ಇಲ್ಲಿ ತನಕ 27 ಆದಂಗಾಯಿತು. ಏನು 27? ಪಾಕಿಸ್ತಾನದ ಒಳಗೆ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನು ಅಪರಿಚಿತ ಬಂದೂಕುದಾರಿಗಳ ಗುಂಡು ಹೊಡೆದು ಕೊಲ್ಲೋದು, ಸತ್ತವರ ಸಂಖ್ಯೆ 27 ಆಯ್ತು ಇಲ್ಲಿ ತನಕ. ಮತ್ತೆ ಅಪರಿಚಿತ ಬಂದೂಕುಧಾರಿಗಳ ಅಲರ್ಟ್ ಆಗಿದ್ದಾರೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಅಬೂ ಸೈಫುಲ್ಲಾ ಖಾಲಿದ್ ಈತನನ್ನ ಅಪರಿಚಿತ ಬಂದೂಕುಧಾರಿಗಳು ಹೊಡೆದು ಹಾಕಿದ್ದಾರೆ. ಭಾರತಕ್ಕೆ ಬೇಕಾಗಿದ್ದ ಈತ. ವಿಡಿಯೋ ವೈರಲ್ ಆಗಿದೆ. ಎದೆಗೆ ಗುಂಡು ಬಿದ್ದಿರುತ್ತೆ, ಪ್ರಾಣ ಹೋಗಿಲ್ಲ, ಆಕಾಶ ನೋಡ್ತಾ ಕೆಳಗೆ ಬಿದ್ದಿದ್ದಾನೆ. ಒಬ್ಬನು ಬಾಯಿಗೆ ಬಂದು ಒಂದು ಹನಿ ನೀರು ಬಿಡೋದಿಲ್ಲ ರೀ. ಒಬ್ಬನು ಬಾಯಿಗೆ ಬಂದು ನೀರು ಬಿಡೋದಿಲ್ಲ. ತನ್ನ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟನಂತೆ ಬೈಕ್ನಲ್ಲಿ ಬಂದಿದ್ರಂತೆ 3 ಜನ. ಎದೆಗೆ ಗುಂಡು ಹೊಡೆದಿದ್ದಾರೆ. ಗುಂಡು ಹೊಡೆದು ಹೋದರು. ಇಲ್ಲಿ ತನಕ ಈತ 27ನೇ ಅವನು ಅದ. 27ನೇ ಅವನು ಸೈಫುಲ್ಲಾ. 3 ವರ್ಷದ ಕಾಲ ಲಷ್ಕರ್ ಎ ತಯ್ಯಬಾದ ನೇಪಾಳ ಮಾಡ್ಯೂಲನ ಮುಖ್ಯಸ್ಥನಾಗಿದ್ದ ಈತ. 2005ರಿಂದ 2008ರ ತನಕ ಭಾರತದಲ್ಲಿ ನಡೆದ ಅನೇಕ ಭಯೋತ್ಪಾದಕ ದಾಳಿಗಳ ಮಾಸ್ಟರ್ ಮೈಂಡ್ ಈ ಸೈಫುಲ್ಲಾ ಖಾಲಿದ್. ಭಾರತದ ಪಾಲಿಗೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳ ಪೈಕಿ ಒಬ್ಬ. 3 ಜನ ಅಪರಿಚಿತ ಬಂದೂಕುದಾರಿಗಳ ಗುಂಡಿಗೆ ನಡು ರಸ್ತೆಯಲ್ಲೇ ಪ್ರಾಣ ಬಿಟ್ಟಿದ್ದಾನೆ. 3 ದಾಳಿಗಳು ಇನ್ಕ್ಲೂಡಿಂಗ್ 2005 ಬೆಂಗಳೂರಿನ IIScಯಲ್ಲಿ ನಡೆದ ಭಯೋತ್ಪಾದಕ ದಾಳಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಸಾಯಂಕಾಲದ ಹೊತ್ತು. ಆವಾಗಷ್ಟೇ ಪತ್ರಿಕೋದ್ಯಮ ಶುರು ಮಾಡಿದವರು ನಾವು. ಒಂದು ಭಯೋತ್ಪಾದಕ ದಾಳಿಯ ಸುದ್ದಿ ಬಂದುಬಿಡ್ತು, ಫಸ್ಟ್ ಆಫ್ ಇಟ್ಸ್ ಕೈಂಡ್. ಒಂದು ಸೆಮಿನಾರ್ ನಡೀತಾ ಇತ್ತು. ಈ ಮೇಕ್ರಿ ಸರ್ಕಲ್ನಿಂದ ನೀವು ತುಮಕೂರು ರೋಡ್ ಕಡೆ ಹೊರಟ್ರೆ ಒಂದು ಅಂಡರ್ ಪಾಸ್ ಬರುತ್ತಲ್ಲ, ನೀವು ಬೆಂಗಳೂರಲ್ಲಿ ಓಡಾಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಅಂಡರ್ ಪಾಸ್ ಬರುತ್ತೊಂದು ಯಶವಂತಪುರದ ಕಡೆ ಹೋಗೋಕ್ಕೆ. ನೀವು ಲೆಫ್ಟ್ ಹೋದರೆ ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಬರೋದಕ್ಕೊಂದು ಅವಕಾಶ ಇದೆ. ಆ ಅಂಡರ್ ಪಾಸ್ ಇನ್ನೇನು ಶುರುವಾಗುತ್ತೆ ಅನ್ನುವಾಗ ಲೆಫ್ಟ್ ಸೈಡಲ್ಲಿ IIS ಇದೊಂದು ಬಿಲ್ಡಿಂಗ್ ಇದೆ. ಲೆಫ್ಟ್ ಸೈಡಲ್ಲಿ ಅಲ್ಲೊಂದು ಸೆಮಿನಾರ್ ನಡೀತಾ ಇತ್ತು. ಸೆಮಿನಾರ್ ಮುಗಿಸಿಕೊಂಡು ಹೊರಗೆ ಬರ್ತಾ ಇದ್ದಂಥವರ ಮೇಲೆ ಅಲ್ಲೇ ನಿಂಥವ್ರನ್ನೇ ಹೊಡಿಬೇಕು ಅಂತಿರಲಿಲ್ಲ. ಅಲ್ಲೊಬ್ಬ ಸೈಂಟಿಸ್ಟ್ ಹತ್ತಿದ್ರೆ ಸಾಕಿತ್ತಷ್ಟೆ. ಅಲ್ಲಿ AK-47ನಲ್ಲಿ ಗುಂಡು ಹೊಡೆದು ಹಾಗೆ ಸ್ಟ್ರೇಟ್ ಹೋಗ್ಬಿಟ್ಟಿದ್ರು. ಗ್ರೆನೇಡು ಎಸೆದಿದ್ರು, ಬ್ಲಾಸ್ಟ್ ಆಗಿರಲಿಲ್ಲ ಅದು. ಒಬ್ಬ ಪ್ರಾಧ್ಯಾಪಕ ಮೃತಪಟ್ಟರು, 3 ಜನ ಗಾಯ ಆಯಿತು. 2006 ನಾಗಪುರದ RSS ಕಚೇರಿಯ ಮೇಲೆ ದಾಳಿಯ ಪ್ರಯತ್ನವನ್ನು ಈತ ಮಾಡಿದ್ದ. ಎಲ್ಲ ಟೀಮೆಲ್ಲ ಸೆಟ್ ಮಾಡಿದ್ದ. ಪೊಲೀಸರಿಗೆ ಮೊದಲೇ ಮಾಹಿತಿ ಗೊತ್ತಾಗಿ ಎನ್ಕೌಂಟರ್ ಮಾಡಿ ಆ ಭಯೋತ್ಪಾದಕರನ್ನು ಹೊಡೆದು ಹಾಕಿದ್ರು 2006ರಲ್ಲಿ. ಮಾಸ್ಟರ್ ಮೈಂಡ್ ಇವನೇ ಸೈಫುಲ್ಲಾ ಖಾಲಿದ್. 2008 ರಾಂಪುರದ CRPF ಕ್ಯಾಂಪ್ ಮೇಲೆ ಭಯೋತ್ಪಾದಕ ದಾಳಿ ಆಯಿತು. 7 ಜನ ಸೈನಿಕರ ಹುತಾತ್ಮರಾದರೂ, ಒಬ್ಬ ನಾಗರಿಕನ ಹತ್ಯೆಯಾಗಿತ್ತು. ಮಾಸ್ಟರ್ ಮೈಂಡ್ ಇವನೇ ಆಗಿದ್ದ, ಅಬೂ ಸೈಫುಲ್ಲಾ ಖಾಲಿದ್. LET ಕಮಾಂಡರ್ ಬೀದಿ ಹೆಣ ಆದ ಈಗ, ಆಲ್ ಥ್ಯಾಂಕ್ಸ್ ಟು ಅನ್ನೋನ್ ಗನ್ಮ್ಯಾನ್. ಅಪರಿಚಿತ ಬಂದೂಕುಧಾರಿಗಳಿಗೆ ಧನ್ಯವಾದಗಳು. 27 ಆದಂಗೆ ಆಯ್ತು ಹೆಡ್ ಕೌಂಟು. ಯುದ್ಧದ ವರದಿಗೆ ಅಂತ ನಾನು ಇಸ್ರೇಲಿಗೆ ಹೋದಾಗ ಇಸ್ರೇಲ್ನಲ್ಲಿ ಒಬ್ಬ ಶಿನ್ಬೆಟ್ಟಿನ ಅಧಿಕಾರಿಯನ್ನು ಭೇಟಿಯಾಗಿದ್ದೆ. ಅವರ ಪ್ರಮುಖ ಪಾತ್ರ ವಹಿಸಿದ್ದ ಒಂದು ಕಾರ್ಯಾಚರಣೆಯ ಬುಕ್ ಟ್ರಾನ್ಸ್ಲೇಟ್ ಮಾಡಿದ್ದೆ. ಆ ಬುಕ್ ಕೊಡಬೇಕಾಗಿತ್ತು ನನಗೆ. ಕ್ಯಾಪ್ಟನ್ ಲಾಯ್ ಅಂತ ಇಸ್ರೇಲಿ ಮಿಲಿಟರಿಯಲ್ಲಿ ಅವರ ಹೆಸರು, ಕ್ಯಾಪ್ಟನ್ ಲಾಯ್. ಗೊನೆನ್ ಬೆನ್ ಇಟ್ಸ್ಕಾಕ್ ಅಂತ ಅವರ ನಿಜವಾದ ಹೆಸರು. ಅವರ ಭೇಟಿಗೆ ಹೋದಾಗ ಅವರನ್ನು ನಾನು ಕುತೂಹಲದಿಂದ ಕೇಳಿದೆ, ಏಕಾಏಕಿ ಇಷ್ಟು ಜನ ಹಮಾಸ್ನ ಭಯೋತ್ಪಾದಕರು ನಿಮ್ಮ ದೇಶದಲ್ಲಿ ನುಗ್ಗಿ ಇಷ್ಟು 1000 ಜನರನ್ನು ಕೊಂದೋಗ್ಬಿಟ್ರಲ್ಲ, ಅಷ್ಟೆಲ್ಲ ಜನರನ್ನು ಜೀವಂತ ತಗೊಂಡು ಹೋಗ್ಬಿಟ್ರಲ್ಲ, ಅದು ಏನು ಇಸ್ರೇಲ್ನಲ್ಲಿ ನುಗ್ಗಿ ಮೊಸಾದ್ನಂಥ ಇಂಟೆಲಿಜೆನ್ಸ್ ಏಜೆನ್ಸಿ ಇರುವ ದೇಶದೊಳಗೆ ನುಗ್ಗಿ ಹಿಂಗೆ ಮಾಡಿಬಿಟ್ರಲ್ಲ, ಹೌ ಕುಡ್ ಮೊಸಾದ್ ಫೇಲ್ ಅಂತ ಕೇಳಿದೆ ನಾನು. ಹೆಂಗೆ ಮೊಸಾದ್ ಫೇಲ್ ಆಗೋದಕ್ಕೆ ಸಾಧ್ಯ? ಅವರು ಒಂದು ಸಲ ತಲೆ ಕೆಳಗೆ ಹಾಕ್ಕೊಂಡು ಒಂದು ಮಾತನ್ನು ಹೇಳಿದ್ರು, ರಾ ಇಸ್ ದ ನ್ಯೂ ಮೊಸಾದ್ ಅಂತ. ನಿಮ್ಮ ದೇಶದ ರಾ ಇದೆಯಲ್ಲ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಅದು ಹೊಸ ಮೊಸಾದ್ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅಂತ. ಒಬ್ಬ ಭಾರತೀಯನಾಗಿ ತುಂಬ ಹೆಮ್ಮೆ ಪಟ್ಟಂಥ ಕ್ಷಣ ಅದು. ಮೊಸಾದ್ನವ್ರ ಕೆಲಸ ವಿಚಿತ್ರವಾಗಿ ಮಾಡ್ತಾರೆ.
ತಮ್ಮ ದೇಶಕ್ಕೆ ಬೇಕಾದಂಥವರು, ತಮ್ಮ ದೇಶದ ನೆಲದಲ್ಲಿ ರಕ್ತ ಹರಿಸಿದಂಥವರು, ಅವರು ಯಾವ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡಿರಲಿ, ಯಾವ ಮೂಲೆಯಲ್ಲಿ ಯಾವ ಹೆಸರು ಯಾವ ವೇಷ ಹಾಕ್ಕೊಂಡು ಹೆಂಗಾರು ಬದುಕ್ತಿರಲಿ, ಅವರು ಹುಡುಕ್ತಾರೆ, ಅವರು ಹೋಗ್ತಾರಲ್ಲಿಗೆ ಹುಡುಕ್ತಾರೆ. ಯಾರೋ ಅಪರಿಚಿತ ಬಂದೂಕುದಾರಿಗಳ ಬಂದು ಹಿಂಗೆ ಗುಂಡೊಡೆದು ಹೋಗ್ಬಿಡ್ತಾರೆ ಅವ್ರಿಗೆ. ರಾ ಇಸ್ ದ ನ್ಯೂ ಮೊಸಾದ್ ಅಂತ ಕ್ಯಾಪ್ಟನ್ ಲಾಯ್ ಹೇಳಿದ್ದು ಪ್ರತಿ ಅಪರಿಚಿತ ಬಂದೂಕುದಾರಿಯ ಇಂಥ ಕಾರ್ಯಾಚರಣೆಯ ನಂತರ ನಂಗೆ ನೆನಪಾಗತ್ತೆ. ಗೊತ್ತಿಲ್ಲ, ಅಪರಿಚಿತ ಬಂದೂಕುಧಾರಿಗಳಿಗೊಂದು ದೇಶದ ಪರವಾಗಿ ಧನ್ಯವಾದ. ಅದರ್ವೈಸ್ ಇಟ್ಸ್ ನಾಟ್ ಈಸಿ ಪಾಕಿಸ್ತಾನದಂಥ ದೇಶದಲ್ಲಿ ಈ ಕೆಲಸ ಮಾಡುವಂಥದ್ದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮ್ಯೂನಿಕ್ ಅಂತ ಒಂದು ಫಿಲಮ್ ಇದೆ, ನೋಡ್ಬೇಕು ನೀವು ಅದನ್ನು. ಜರ್ಮನಿಯ ಮ್ಯೂನಿಕ್ನಲ್ಲಿ ನಡೀತಾ ಇದ್ದಂಥ ಒಲಿಂಪಿಕ್ ಆಡುವುದಕ್ಕೆ ಬಂದ ಇಸ್ರೇಲಿ ಆಟಗಾರರನ್ನು ಭಯೋತ್ಪಾದಕರು ಗುರಿಯಾಗಿಸ್ಕೊಳ್ತಾರೆ. ಇಸ್ರೇಲಿ ಆಟಗಾರರು, ಅಥ್ಲೀಟ್ಗಳನ್ನು. ಅದರ ಪರ್ಪಟ್ರೇಟರ್ಸ್ ಇರ್ತಾರಲ್ಲ, ಷಡ್ಯಂತ್ರಗಾರರು, ಅವರೆಲ್ಲೆಲ್ಲೋ ಯುರೋಪಿನ ಯಾವ್ಯಾವುದೋ ದೇಶದಲ್ಲಿರ್ತಾರೆ. ಮೊಸಾದ್ ಹುಡುಕೊಂಡು ಹೋಗುತ್ತೆ ಅವ್ರನ್ನ ಒಂದು ಟೀಮ್ ಮಾಡ್ಕೊಂಡು. ಹೆಂಗೆ ಒಬ್ಬೊಬ್ಬನ್ನು ಅಪರಿಚಿತ ಬಂದೂಕುಧಾರಿಗಳು ಅಪರಿಚಿತ ಬಾಂಬ್ ಸ್ಫೋಟ ಮಾಡುವಂಥವ್ರು ಹೊಡೆದಾಕಿದ್ರು ಅಂತ ಕತೆ ಇಂಟ್ರೆಸ್ಟಿಂಗ್ ಇದೆ, ನೋಡಿ ಅದನ್ನೊಂದು ಸಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.